ಹಾಯ್ ಗಾಯ್ಸ್, ನಾನಿವತ್ತು ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಗೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೋಬೇಕು. ಆ ಹಾಲನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ 3 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂದರೆ 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆಮೇಲೆ ಸಕ್ಕರೆನ ಹಾಕಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಐಸ್ ಕ್ರೀಮ್ ಪೌಡರ್ ಹಾಕ್ಕೋಬೇಕು. ನಾನು ಕೇಸರ್ ಪಿಸ್ತಾ ಫ್ಲೇವರ್ ಐಸ್ ಕ್ರೀಮ್ ಪೌಡರ್ ಹಾಕಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಫ್ಲೇವರ್ ಐಸ್ ಕ್ರೀಮ್ ಪೌಡರ್ ಹಾಕ್ಬೋದು. ಐಸ್ ಕ್ರೀಮ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ತಣಿಯೋಕ್ಕೆ. ತಣ್ಣದಾದ್ಮೇಲೆ ಐಸ್ ಕ್ರೀಮ್ ಮೇಕರ್ ಇರುತ್ತಲ್ಲ ಅದಕ್ಕೆ ಹಾಕ್ಕೋಬೇಕು. ಫುಲ್ ತಣ್ಣದಾದ್ಮೇಲೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಇದನ್ನು 8 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಝರಲ್ಲಿ ಇಡಬೇಕು. ಅವರ್ ಫ್ರೀಝರಲ್ಲಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಇದನ್ನು ನೀರಲ್ಲಿ ಇಟ್ಕೋಬೇಕು. ನೀರಲ್ಲಿ ಇಟ್ಟಾದ್ಮೇಲೆ ತೆಗಿಬೇಕು. ನೋಡಿ, ಐಸ್ ಕ್ರೀಮ್ ರೆಡಿ.